ಎಲ್ಲ ಮೊಬೈಲ್ ಎತ್ಕೊಂಡ್ಬಿಟ್ರೆ ಹೋಗಕ್ ಬಿಟ್ರೆ ಎಲ್ಲ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಬರಲ್ಲ ಮೊಬೈಲ್. ಮೇಡಮ್ ಈ ಕಡೆ ಮೇಡಮ್ ಇದೇನ್ ಗೊತ್ತಮ್ಮ, ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ. ಆಮೇಲೆ ಪರ್ಟಿಕ್ಯುಲರ್ ನನ್ನ ಪರ್ಸನಲ್ ಆಗಿದ್ರೆ ಕೆಟ್ಟ ತುಂಬಾ ನಾವು ಮಾತಾಡಬಾರ್ದು. ಬೇಸಿಕಲಿ ನೀವಿದ್ದೀರಿ ಬೇಸಿಕಲಿ ಮಾತಾಡಕ್ ಹೋಗ್ಬಾರ್ದು. ಒಬ್ಬರ ಬಗ್ಗೆ ಮಾತಾಡಿದ್ರೆ ಓಕೆ, ನಾನೆಲ್ಲ ಫೇಸ್ ಮಾಡ್ತೀನಿ, ಕೋರ್ಟ್ ಗೀಟ್ ಕಚೇರಿ ಫೇಸ್ ಮಾಡ್ತೀನಿ. ನನ್ನ ಬಗ್ಗೆ ಅಪ್ಪವ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಅಮ್ಮ, ಇಡೀ ಇಂಡಸ್ಟ್ರಿ. ನಾನು ಒಂದ್ ಏನ್ ಕೇಳೋದು ಗೊತ್ತಮ್ಮ, ಇದು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಮೊನ್ನೆ ಫಿಲಿಂ ಚೇಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಯ್ತು, ಇಲ್ಲ ಅಪಾಲಜಿ ಕೇಳಿಸ್ಬೋದಾಯ್ತಮ್ಮ. ಪರ್ಸನಲ್ ಆಗಿ ನಂದು ಅಂತ ನಂದು ಪರ್ಸನಲ್ ಅಂದ್ರೆ ಅಮ್ಮ, ಇವ್ರು ಮಾತಾಡಿದ್ರಲ್ಲಮ್ಮ, ಇವ್ರು ನೋಡಿದ್ರಿ ವಿಡಿಯೋ ನೀವು ಮಾತಾಡಿದ್ದಮ್ಮ, ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗಿ ಮಾತಾಡಿದ್ದಾರೆ. ತಾಯಿ ಅಂದ್ರೆ ಓಕೆ. ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆದ್ರೆ ಬೇರೆ ಗೊತ್ತಿಲ್ಲ ಐ ಡೋಂಟ್ ವಾಂಟ್, ನನಗೆ ಅದು ಸಂಬಂಧ ಇಲ್ಲ. ಇದು ಬಂದ್ಬಿಟ್ಟಮ್ಮ, ಇದನ್ನ ಲೆಟರ್ ಬಂದ್ಬಿಟ್ಟು ಎಷ್ಟು ವರ್ಷ, 7 ಇಯರ್ಸ್ ಬ್ಯಾಕ್ ನಾನು ಕ್ಲಿಯರ್ ಮಾಡಿ, ನಿರ್ಮಾಪಕ ನನ್ನ ಮನೆ ಬಾಗಿಲು ಬಂದೆ. ಈಗ ನಾನು ಅವ್ನ ಮನೆ ಬಾಗಿಲಿಗೆ ಹೋಗಿಲ್ಲಮ್ಮ, ಒಬ್ಬ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿದ್ದಾರೆ, ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲ ಗುರು ನಾನು ಮಾಡಕ್ಕೆ ಅಂದ್ಬಿಟ್ಟು 1 ವರ್ಷ 2 ವರ್ಷ ಕಾಯಿಸಿ ಆಗಿಲ್ಲ ಅಂದ್ರೆ ದುಡ್ಡ ವಾಪಸ್ ಕೊಟ್ಟಿದ್ದೀನಿ. ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರು ಕೊಡ್ತಾರಮ್ಮ ದುಡ್ಡ? ನಾನು ವಾಪಸ್ ಕೊಟ್ಟಿದ್ದೀನಿ. ಹೌದು, ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ? ಸೊ ಕೊಟ್ಟ ಮೇಲೂ ನನ್ನ ಬಗ್ಗೆ ಓಕೆ ಡನ್, ಅದೇನೇ ಇದ್ರು ಇಲ್ಲಿ ಬರ್ಬೋದಾಗಿ ಚೇಂಬರ್ ಅಲ್ಲಿ ಏನೋ ಮಾತಾಡ್ಕೋಬೋದಾಗಿ. ಚೇಂಬರ್ ಇಲ್ವಾ ಇಲ್ಲಿ? ನಮ್ಮ ಮದರ್ ತಾಯಿ ಸ್ಥಾನ ಅಂತ ಇದೆಯಲ್ಲ ಚಿತ್ರಾಂಕೆ, ಅಲ್ಲಿ ಸ್ಟೇಜ್ ಮೇಲೆ ಟೂ ಮಚ್ ಅಮ್ಮ, ನಿಜವಾಗ್ಲೂ. ಆಮೇಲೆ ಒಬ್ರಿಗಲ್ಲಮ್ಮ, ಇಡೀ ಇಂಡಸ್ಟ್ರಿ ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದಿದ್ದಾರೆ ಅವರು, ಆಯ್ತಾ? ಆಮೇಲೆ ಆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಏನ್ ಅವ್ರ ತಾಯಿಗೆ ಗುಟ್ಟೆ ಇಲ್ವಾ? ಅವ್ರ ಅಪ್ಪನ ಗುಟ್ಟೆ ಇಲ್ವಾ? ಸಾರಿ ಅಮ್ಮ, ನಾನು ನಿಮ್ ಮುಂದೆ ಮಾತಾಡಬಾರ್ದು. ಐ ಆಮ್ ರಿಯಲಿ ಸಾರಿ, ಸಮಯ ಇರ್ಲಿ. ಏನಕ್ಕೆ ನಾನು ಮಾತಾಡ್ಬೇಕಂದ್ರೆ ಇವ್ರಿಗಿನ್ನ ಕೆಟ್ಟ ಲ್ಯಾಂಗ್ವೇಜ್ ಮಾತಾಡ್ತೀನಿ. ನನಗದು ಅವಶ್ಯಕತೆ ಇಲ್ಲ, ನಿಜವಾಗ್ಲೂ ಅವಶ್ಯಕತೆ ಇಲ್ಲ ನನಗೆ. ಸೊ ಏನಕ್ಕೆ ನಾನು ಬಂದೆ ಅಂದ್ರೆ ಎಂಟೈರ್ ಎಲ್ಲ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಮತ್ತೆ ತಿರ್ಗಿ ನನ್ನ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಫ್ಯಾನ್ಸ್ಗಳಾಗ್ಲಿ, ಕನ್ನಡ ಚಿತ್ರರಂಗ ಫ್ಯಾನ್ಸ್ಗಳಾಗ್ಲಿ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಪ್ರೇಮ್ ಸರ್ ಇದನ್ನ ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ, ಹಿಂಗೆ ಬಿಡಬೇಡಿ ಅಂತ. ನಾನು ಅದಕ್ಕೋಸ್ಕರ ಇದಕ್ಕೆ ನಿಜವಾಗ್ಲೂ ತಲೆ ಕೆಡ್ಸ್ಕೊತಿರ್ಲಿಲ್ಲ ಅಮ್ಮ ನಾನು. ಬಟ್ ಅವನು ಮಾತಾಡಿರೋ ಸ್ಲ್ಯಾಂಗು ಮತ್ತೆ ತಿರ್ಗಿ ಮಾತಾಡಿರೋ ಶೈಲಿ ನನಗೆ ಇದಾಯ್ತು, ತುಂಬಾ ಅರ್ಥ ಆಯ್ತು. ದಯವಿಟ್ಟಮ್ಮ. ಆಮೇಲೆ ಅಮ್ಮ ಕರೆದು ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕರೀತಾರೆ ಬಿಟ್ಟು ಗೊತ್ತಿಲ್ಲಮ್ಮ, ನಾನು ಅಲ್ಲಿ ಕೇಸ್ ಹಾಕ್ತಾ ಇದೀನಿ ಅಮ್ಮ, ನಾನು ನಿಮ್ ಗಮನಕ್ಕೆ ತರ್ತಾ ಇದೀನಿ. ಕೇಸ್ ಹಾಕಿದ್ರೆ ನಾನು ಇಲ್ಲಿ ಕರ್ಸಿ ಮಾತಾಡಕ್ಕೆ ಇಲ್ಲಿಲ್ಲಮ್ಮ, ನಾನು ಆಗ್ತಾ ಇದ್ದೀನಮ್ಮ, ಪ್ರಾಮಿಸ್ ಪ್ಲೀಸ್ ನಾನು ಆಗ್ತಾ ಇದ್ದೀನಿ. ಆಲ್ರೆಡಿ ಅಮ್ಮ ನಾನು NCR ಮಾಡಿದ್ದೀನಿ, ಆಲ್ರೆಡಿ ಕೋರ್ಟ್ ಹೋಗಿದೆ. ಮಾಡಾಯ್ತಮ್ಮ, ಕೋರ್ಟ್ ಹೋಗಿದೆ. ಯಾಕಂದ್ರೆ ಇಲ್ಲಿಲ್ಲಮ್ಮ, ನಾನು ನಿಮ್ಗೆ ಹೇಳ್ತೀನಿ ಎಂತಿದ್ರೆ ಅದು ನನ್ನ ಪರ್ಸನಲ್ ಅಮ್ಮ, ನನ್ನ ಪರ್ಸನಲ್ ನಾನು ಉಪ ಹಾಕೊಂಡಿದ್ದೀನಿ. ನಾನು ಮಿಕ್ಕಿದವ್ರ ಪರವಾಗಿ ಬಂದಿದ್ದೀನಿ. ನಾನು ಮಿಕ್ತವ್ರು ಏನೇನ್ ಮಾಡಿದ್ದಾರೆ, ಹೆಂಗೆ ಮಾತಾಡಿದ್ದಾರೆ. ಮಿಕ್ಕ ಈಗ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ರು, ಅಪ್ಪು ಅವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ. ಸೊ ನಾನು ಹೇಳ್ತಾ ಇರೋದು ಇದೇ ವಿಷಯ ಅಮ್ಮ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು, ದರ್ಶನ್ ಪಾಪ ಒಳಗಡೆ ಇದೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದೋದಾಗ ಇವರೆಲ್ಲ ಈ ತರ ನ್ಯೂಸಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲ ಬಾರೋ ಯಾರೋ ಗಂಡ್ಸ, ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ. ರಿಯಲಿ ನೀವಿದ್ದೀರಿ, ಬೇರೆಯವ್ರು ಯಾರು ಇದ್ರೆ ನಾನು ಮಾತಾಡ್ತಿದ್ದೇನೆ, ಪ್ರಾಮಿಸ್. ಯಾಕಂದ್ರೆ ಬಾಯಿ ನಾಲ್ಗೆನೆ ಬರಲ್ಲ ಇದ್ಮೇಲೆ, ನಿಮ್ಮ ನೋಡಿದ್ಮೇಲೆ ನಮ್ಗೆ, ಆಯ್ತಾ? ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟಲ್ಲಿ ಇದೆ ಅಮ್ಮ, ಇವಾಗ FIR ಆಗ್ತಾ ಇದೆ ಅಮ್ಮ, FIR ಬರ್ತಾ ಇದೆ. ಈಗ ಮೇಲೆ ಕೇಸ್ ಹಾಕ್ಬಿಟ್ಟೆ ಆಮೇಲೆ ಮೂವ್ ಮಾಡ್ತೀನಿ. ಆಮೇಲೆ ನಾನು ಡೆಫೆನ್ಸ್ ಕೇಸು ಹಾಕ್ತಾ ಇದೀನಿ ಅಮ್ಮ, ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ. ಸೊ ಅಷ್ಟು ಕೇಸ್ ಹಾಕ್ತೀನಿ. ಅಂಡ್ ದೆನ್ ಇವತ್ತು ಸಂಜೆ ವರ್ಷಕ್ಕೆ FIR ಬರ್ತದಮ್ಮ. ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರ ಕಾನೂನು ಇದೆ, ಕಾನೂನು ಪ್ರಕಾರ ಮಾಡ್ತೀವಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಕೈ ಮುಗಿದ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನನಗೆ ತುಂಬಾ ಹಾರ್ಟ್ ಆಯ್ತು. ಯಾಕಂದ್ರೆ ನನಗೂ ಮಕ್ಳಿದಾರ, ನನಗೂ ನನ್ನ ಹೆಂಡತಿ ಇದ್ದಾರಮ್ಮ. ಸಮಾಜದಲ್ಲಿ ಅಟ್ಲೀಸ್ಟ್ ಎಷ್ಟು ಓಡಾಡ್ಬೇಕಾದ್ರೆ ಗೌರವ ಬೇಕಲ್ಲಮ್ಮ, ಯಾರ ಮುಂದೆ ನಾವು ಮಾತಾಡ್ಬೇಕಾದ್ರು ಏನಾದ್ರು ನಾವು ಬೇರೆಯವ್ರ ಮುಂದೆ ಆ ಥರ ನ್ಯೂಸೆನ್ಸ್ ಆಗಿ ಮಾತಾಡೋದು ತಪ್ಪಲ್ಲಮ್ಮ, ಅದು ನಿಜವಾಗ್ಲೂ. ಖಂಡಿತ ಕ್ರಮ ತಗೋತೀವಿ, ಈ ದೃಷ್ಟಿಯಿಂದ ಮಾಡಿದ್ದೀನಮ್ಮ. ಖಂಡಿತ ಪ್ಲೀಸ್ ಇದನ್ನ ನಾವು ಉತ್ತೇಜಿಸಲ್ಲ. ಪ್ಲೀಸ್ ಅಮ್ಮ, ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಸತ್ತವ್ರ ಬಗ್ಗೆ, ಬದುಕಿರೋರು, ಎಲ್ಲೋ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇರೋರ ಬಗ್ಗೆ, ಉದ್ಯಮದಲ್ಲಿ ಇರ್ತಕ್ಕಂತ ಗಣ್ಯರ ಬಗ್ಗೆ ಮಾತಾಡಿದ್ದಾರೆ. ಅವ್ರದ್ದು ವಿಚಾರ ತಿಳ್ಕೊಬೇಕಲ್ಲ ಅಮ್ಮ. ತಗೊಳ್ಳಿ, ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಅಲ್ಲಿ ತಾಯಿ ಬಗ್ಗೆ ಮಾತಾಡ್ತಾರಮ್ಮ, ಪಬ್ಲಿಕ್ ಅಲ್ಲಿ ಅಮ್ಮ. ಓಕೆ, ನಾನು ಎಲ್ಲ ಅವನು ಕಾಸು ಕೊಟ್ಟಿದ್ದೀನಿ, ಅವ್ನು ನನಗೆ ಮೋಸ ಮಾಡ್ದ, ಇಂಥ ಪದಗಳು ಯೂಸ್ ಮಾಡ್ತಾರೆ. ಓಕೆ ಅಮ್ಮ, ತೊಂದರೆ ಇಲ್ಲ, ನೋ ವರಿ. ಸೊ ಈ ತರ ಪಬ್ಲಿಕ್ ಅಲ್ಲಿ ತಾಯಿ ಇದ್ರ ಬಗ್ಗೆ, ಹಪ್ತಿರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರಮ್ಮ.
ಇದೆಲ್ಲ ನಾನ್ ಸೆನ್ಸ್ ಅಲ್ವಾ? ಎಜುಕೇಶನ್ ಇರೋ ಮನ್ಸರು ಖಂಡಿತ ಕಟ್ಸಿ ಮಾತಾಡ್ತೀನಿ. ಅಲ್ಲಮ್ಮ, ಪ್ಲೀಸ್ ನೀವು ಕೂರಿ ಆಯ್ತು, ದಯವಿಟ್ಟು ನೀವು ಆಯ್ತು, ಕೂತ್ಕೊಳ್ಳಿ. ಆಯ್ತು. ಓಕೆ, Thank you so much. ನನ್ಗೆ ಏನಕ್ಕೆ ಅಂದ್ರೆ ನಿಮ್ಗೆ ಹೇಳ್ಬೇಕಾಗಿತ್ತು ಅಷ್ಟು ಹೇಳಿದೀನಿ. ಏನಕ್ಕೆ ನಾಳೆ ಸರ್ ಪ್ರೇಮ್ ಅಂತ ನೀವು ಏನೋ ಮಾಡ್ದ ಕಣೆ, ನಾನ್ ಸೆನ್ಸ್ ಮಾಡ್ದ ಕಣೆ. ಏನ್ ಕೆಲಸ ಮಾಡ್ತೀರ? ನಮ್ಮ ಮಾತೃ ಸಂಸ್ಥೆ ಅನ್ನೋದೇ ನೀವು ಉಳಿಸೋದೇ ಇದರಿಂದನೇ, ಇದೇ ವಿಷಯದಿಂದನೇ ಹಾಳಾಗ್ತಾ ಇದೆ. ದಯವಿಟ್ಟು ನೀವು ಈ ಸ್ಥಾನಕ್ಕೆ ಬಂದಿದ್ದೀವಿ, ಒಂದು ತಾಯಿ ಸ್ಥಾನದಲ್ಲಿ. ಎರಡೂ ಕಡೆಯಿಂದ ಅವ್ರು ಬರ್ಲಿ, ಕರ್ಸ್ತೀವಿ. ಅವರು ಕೇಳ್ಬೇಕಲ್ಲ ನಾವು ಕೂಡ. ಖಂಡಿತ. ಅದರಿಂದಾಗಿ ನೀವು ಕ್ರಮನ ತಗೋ. ನೀವು ಇದನ್ನ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ನನ್ ಕೂಡ ಅಲ್ಲಿ ಮಾಡ್ಕೊಂತೀನಿ, ನಮ್ ಜಾಗಗಳಿವೆ, ಇಲ್ಲಿ ಮಾಡಿ ಅಮ್ಮ. ನಾನು ಅಲ್ಲಿ ಜಾಗ ಇದೆ, ಕೋರ್ಟ್ಗೆ ಹೋಗಿದ್ದೀನಿ, ಕೋರ್ಟಲ್ಲಿ ಮಾಡಿಸ್ತೀನಿ. ಯಾಕಂದ್ರೆ ಲ್ಯಾಂಗ್ವೇಜ್ ನನಗೆ ಅದು ಇಷ್ಟ ಆಗ್ಲಿಲ್ಲ. ಯಾರೇ ಆಗ್ಲಿ, ನಾನು ಯಾವ್ದು ಹೆಣ್ಮಕ್ಳ ಬಗ್ಗೆ ಆಗ್ಲಿ, ಯಾರ ತಾಯಿದಿರ ಬಗ್ಗೆ ಆಗ್ಲಿ ಮಾತಾಡಕ್ ನಾನು ಇವತ್ತಿನವರೆಗೂ ಬಿಟ್ಟಿಲ್ಲ, ಬಿಡೋದು ಇಲ್ಲಮ್ಮ. ನಾನು ಯಾವನ್ ಎಂತ ದೊಡ್ಡ ಮನ್ಸಾದ್ರೂ ಬಿಡಲ್ಲ ನಾನು. ಅವನೇನಾಗ್ಲಿ ದೇವರಣ್ಣ ನೀವು ಕುರಿ ಪ್ಲೀಸ್, ದಯವಿಟ್ಟು ಕುರಿ. ನೀವು ಕುರಿ ಪ್ಲೀಸ್.